ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ನಾನಲ್ಲಿ ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ನಂಜನಗೂಡು ಮತ್ತು ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಪಯಣ, ಅದು ಫ್ರೀ ಬಸ್ನಲ್ಲಿ ಯಾವ ರೀತಿ ಇತ್ತು ಅಂತ ಅನುಭವನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ರಶ್ ಅಂತೇಳಿ ತೋರಿಸ್ತಾರೆ, ಬಟ್ ಅಷ್ಟೊಂದು ರಶ್ಶಾಗಿ ಏನೂ ಇಲ್ಲ. ಸೀಟ್ ಎಷ್ಟಿದೆ ಅಷ್ಟು ಕೂತಿದ್ದಾರೆ, ಮತ್ತು ಇನ್ನೂ ಕೆಲವೊಂದು ಸೀಟ್ಗಳು ಖಾಲಿ ಇತ್ತು ಕೆಲವೊಂದು ಬಸ್ನಲ್ಲಿ. ಇವಾಗ ನಾವು ಆಲ್ರೆಡಿ ಮೈಸೂರಿಗೆ ಎಂಟ್ರಿ ಆದ್ವಿ. ನಾವು ಚನ್ನಪಟ್ಟಣದಿಂದ ಮೈಸೂರಿಗೆ ಬಂದಿದ್ದು. ಮೈಸೂರು ಅರಮನೆ ಮುಂದೆ ಹೋಗ್ತಾ ಇದ್ರೆ ಅದರ ಖುಷಿನೇ ಬೇರೆ ಫ್ರೆಂಡ್ಸ್. ನಮ್ಮ ಮೈಸೂರಿನ ಅರಮನೆ ನಮ್ಮ ರಾಜ್ಯದ ಕಿರೀಟ ಅಂತಲೇ ಹೇಳ್ಬೋದು. ಯಾಕೆ ಅಂತೇಳಿದ್ರೆ ಅಷ್ಟು ಅದ್ಭುತವಾಗಿದೆ ಮತ್ತು ಅಷ್ಟು ಚೆನ್ನಾಗಿದೆ. ಎಷ್ಟು ಸಲ ಹೋದರೂ ಮತ್ತೆ ಮತ್ತೆ ಹೋಗಬೇಕು ಅನ್ನೋ ಆಸೆ ಚಿಗುರುತ್ತೆ. ನಾವು ಚನ್ನಪಟ್ಟಣದಿಂದ ಬೆಳಿಗ್ಗೆ 10:30ನಲ್ಲಿ ಬಸ್ಸನ್ನು ಹತ್ತಿದ್ದು, ನಾವು 12:30ಗೆ ಮೈಸೂರನ್ನ ರೀಚ್ ಆಗ್ತೀವಿ. ಮೈಸೂರಿಂದ ಮತ್ತೆ ನಂಜನಗೂಡಿಗೆ 12:30ಗೆ ಬಸ್ ಹತ್ತಿ 1:00ಗೆ ರೀಚ್ ಆಗ್ತೀವಿ. ಆ ನಂತರ ನಂಜನಗೂಡಿಗೆ ಹೋಯ್ತಲೆ ಅಲ್ಲಿ ಏನೇನಾಯಿತು ಅಂತೇಳಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೆಲವೊಂದು ಹರಕೆಗಳಿತ್ತು, ಅದನ್ನು ತೀರ್ಸೋದಕ್ಕೋಸ್ಕರ ನಾವು ನಂಜನಗೂಡಿಗೆ ಹೋಗಿದ್ದಂಥದ್ದು. ಆಲ್ಮೋಸ್ಟ್ ನಂಜನಗೂಡು ಎಂಟ್ರಿ ಆಗ್ತಾ ಇದ್ವಿ. ಇವಾಗ ಇಲ್ಲಿ ಹೊಳೆನ ನೋಡಿದ್ರೆ ನೀರು ತೀರಾ ಕಡಿಮೆ ಇದೆ. ಎಲ್ಲೋ ಹೊಳೆನಲ್ಲಿ ನೀರೇ ಇಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ದೇವಸ್ಥಾನದ ಹತ್ರ ಹೋದಾಗ ಹೊಳೆನಲ್ಲಿ ಸಾಕಷ್ಟು ನೀರಿತ್ತು. ಇವಾಗ ಮೊದಲಿಗೆ ಪಂಚಮುಡಿನ ಕೊಡಬೇಕಾಗಿದೆ ನಾನು, ಅದರಿಂದ ಮುಡಿ ಕೊಡುವಂಥ ಜಾಗಕ್ಕೆ ಬಂದಿದ್ದೀನಿ. ಆಷಾಢ ಅಲ್ವಾ, ಅಷ್ಟೊಂದಾಗಿ ಜನ ಏನೂ ಇಲ್ಲ. ಆದರೆ ಆಷಾಢದಲ್ಲಿ ತುಂಬಾ ವಿಶೇಷವಾಗಿ ನಂಜನಗೂಡಿನಲ್ಲಿ ಪೂಜೆ ನಡೆಯುತ್ತೆ. ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ. ಕಳೆದ ವರ್ಷ ಗೊತ್ತಾಯಿತು, ಬಟ್ ಈ ವರ್ಷ ಅದನ್ನು ನೋಡಬೇಕು ಅಂತಲೇ ಹೇಳಿ ಬಂದಿದ್ದು. ಬಟ್ ನಾವು ಬಂದಿದ್ದ ಟೈಮ್ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಬೇಗ ಮಾರ್ನಿಂಗ್ ಟೈಮ್ ಬರಬೇಕು, ಇಲ್ಲ ನೈಟ್ ಟೈಮ್ ಬರಬೇಕು. ವಿಶೇಷವಾಗಿ ಪೂಜೆಗಳನ್ನ ನೋಡಬೇಕು ಅಂತಂದರೆ ಅಲಂಕಾರಗಳೆಲ್ಲ ಎನಿ ಟೈಮ್ ಇರುತ್ತೆ, ನೋಡ್ಬೋದು. ಆದರೆ ಪೂಜೆಗಳನ್ನೆಲ್ಲ ನೋಡಬೇಕು, ದೇವ್ರ ಮೆರವಣಿಗೆ ಉತ್ಸವನ ನೋಡಬೇಕು ಅಂದರೆ, ಮತ್ತು ಆರತಿನ ನೋಡಬೇಕು ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ 8:30 9 ಗಂಟೆವರೆಗೂ ನಡೆಯುತ್ತಂತೆ ಪೂಜೆ. ಆವಾಗ ನೋಡಬೇಕು. ಇವಾಗ ನಾನು ಪಂಚಮುಡಿನ ಕೊಡ್ತಾ ಇದ್ದೀನಿ. ನಾನು ಹರಕೆ ಮಾಡಿಕೊಂಡು ತುಂಬ ವರ್ಷ ಆಗಿತ್ತು, ಅದನ್ನು ತೀರಿಸ್ಬೇಕಾಗಿತ್ತು. ಸೊ ಹಾಗಾಗಿ ಈ ಟೈಮ್ ನಾವು ಬಂದಿರುವಂಥದ್ದು. ನಂಜನಗೂಡು ಚಾಮುಂಡಿ ಬೆಟ್ಟ ಎರಡೂ ನಮ್ಮ ತಂದೆ ಮನೆ ದೇವರು, ಅಂದರೆ ನನ್ನ ತವರ ಮನೆ ದೇವರು. ಆಷಾಢದಲ್ಲೇ ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಂಥದ್ದು. ಆಷಾಢದಲ್ಲೇ ಬಂದು ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಪಂಚಮುಡಿ ಕೊಟ್ಟು ಆಯಿತು. ನಂತರ ಇವಾಗ ನದಿ ಹತ್ರ ಬಂದಿದ್ದೀನಿ ಸ್ನಾನ ಮಾಡೋದಕ್ಕೆ ಅಂತೇಳಿ. ನಾವು ಆಷಾಢದಲ್ಲೇ ಯಾಕೆ ನಂಜನಗೂಡು ಚಾಮುಂಡಿ ಬೆಟ್ಟಕ್ಕೆ ಬರ್ತೀವಿ ಅಂತೇಳಿ ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವಾಗ ಹೊಳೆ ಹತ್ರ ನೋಡ್ತಿರ್ಬೋದು ಎಷ್ಟು ನೀರಿದೆ ಅಂತೇಳಿ. ತುಂಬ ಜನ ಭಕ್ತರು ಸ್ನಾನ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೀರು ಕೂಡ, ಗಲೀಜೇನೂ ಇರಲಿಲ್ಲ, ಸ್ವಚ್ಛವಾಗಿತ್ತು. ನಾನು ಅಲ್ಲೋಗಂಥ ಎಲ್ಲ ಜನಗಳಿಗೂ ಹೇಳೋದಷ್ಟೇ, ನೀವು ಶಾಂಪು, ಸೋಪು, ಕವರ್ಗಳು, ಪೇಸ್ಟು, ಬ್ರಷ್ ಇದನ್ನೆಲ್ಲ ನದಿಗೆ ಎಸಿಬೇಡಿ. ಮೇಲ್ಗಡೆ ಡಸ್ಟ್ಬಿನ್ನ ಇಟ್ಟಿದ್ದಾರೆ, ಸೊ ಡಸ್ಟ್ಬಿನ್ಗೆ ತೊಗೊಂಡೋಗಿ ಹಾಕಿ. ಮತ್ತು ನೀವು ತೆಗ್ದಂಥ ಬಟ್ಟೆಗಳ ಅಲ್ಲೇ ನೀರಲ್ಲಿ ಬಿಡಬೇಕು ಅಂತ ಹೇಳ್ತಾರೆ ಜ್ಯೋತಿಷ್ಯರು ಅಂತ ಹೋಗ್ಬಿಟ್ಟು ನೀರಲ್ಲೇ ಬಿಡೋದಲ್ಲ. ಅಲ್ಲಿ ಮೇಲ್ಗಡೆ ಒಂದು ಕಸದ ಬುಟ್ಟಿಗಳನ್ನ ಇಟ್ಟಿದ್ದಾರೆ. ಆ ಬುಟ್ಟಿನಲ್ಲಿ ಹಾಕಿ ಅದನ್ನು ತೆಗೆದು ಕ್ಲೀನ್ ಮಾಡ್ತಾರೆ. ನೀವು ನೀರಲ್ಲೇ ಹಾಕ್ತು ಅಂತಂದರೆ ಇನ್ನೊಂದಷ್ಟು ನೀರಲ್ಲಿರೋ ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ. ಅಲ್ಲಿಗೆ ನೀವು ಇನ್ನೊಂದಷ್ಟು ದೋಷನ ಕಟ್ಕೊಂಡು ಹೋಗ್ತೀರ ಹೊರತು ನೀವು ಪುಣ್ಯ ಸ್ನಾನ ಮಾಡಿ ಏನೂ ಫಲ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋಂಥ ಜೀವಿಗಳಿಗೆ ತೊಂದರೆ ಕೊಟ್ಟರೆ ಮತ್ತೆ ನೀವೆಲ್ಲಿ ಪುಣ್ಯ ಸಂಪಾದನೆ ಮಾಡ್ದಂಗೆ ಆಗುತ್ತೆ ಅಲ್ವಾ. ಇವಾಗ ನಾನು ಕೂಡ ಉರುಳು ಸೇವೆ ಮಾಡಿ ಬಟ್ಟೆನ ತೆಗೆದು ಹೊಳೆನಲ್ಲೇ ಬಿಡೋಣ ಅಂತೇಳಿ ಬಂದಿರೋದು. ಅಂದರೆ ಹೊಳೆನಲ್ಲೇ ಬಿಡೋಣ ಅಂತ ಹೇಳೋ ಅರ್ಥ, ಹೊಳೆನಲ್ಲಿ ಸ್ನಾನ ಮಾಡಿ ನಂತರ ಆ ಬಟ್ಟೆನ ತೆಗೆದು ಅಲ್ಲಿ ಮೇಲೆ ಇಟ್ಟಿರುವಂಥ ಕಸದ ಬುಟ್ಟಿಗೆ ಹಾಕುವಂಥದ್ದು. ಮೊದಲಿಗೆ ನಾನು ಪಂಚಮುಡಿಯನ್ನು ಕೊಟ್ಟು ಬಂದು ಇಲ್ಲಿ 3 ಸಲ ಅಥವಾ 5 ಸಲ ನೀರನ್ನ ಮುಳುಗಿ ಎದ್ದೊಳ್ಬೇಕಾಗತ್ತೆ. ನಾನು 5 ಸಲ ನೀರು ಮುಳುಗಿ ಎದ್ದು ನಂತರ ಜಪನ ಮಾಡ್ತಾ ದೇವರ ಸನ್ನಿಧಿವರೆಗೂ ಹೋಗಿ ದೇವಸ್ಥಾನದ ಮುಂದೆ ಉರುಳು ಸೇವೆನ ಮಾಡಿರುವಂಥದ್ದು. ಅದನ್ನೆಲ್ಲ ನಾನು ವಿಡಿಯೋನ ಕವರ್ ಮಾಡಲಿಲ್ಲ, ಬಂದಿರೋದು ಅದಕ್ಕೆ ತೀರ್ಸೋದಕ್ಕೆ. ಸೊ ಹಾಗಾಗಿ ಅಷ್ಟೊಂದೆಲ್ಲ ಕವರ್ ಮಾಡೋದು ಬೇಡ ಅಂಥೇಳಿ ಮಾಡಿಲ್ಲ. ಇವಾಗ ಉರುಳು ಸೇವೆ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಮತ್ತೆ ಹೊಳೆ ಹತ್ರ. ಅಮ್ಮ ಇನ್ನೂ ಸ್ನಾನ ಮಾಡಿಲ್ಲ. ಅಮ್ಮ ಸ್ನಾನ ಮಾಡಿ ಅನಂತರ ನಾನು ಸ್ನಾನ ಮಾಡಿ
ರೆಡಿ ಆಗೋಣ ಅಂಥೇಳಿ ಅಮ್ಮ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ತಲೆ ಸುತ್ತು ಬಂತು ಉರುಳು ಸೇವೆ ಮಾಡಿದ್ಮೇಲೆ. ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಅಮ್ಮ ಸ್ನಾನ ಮಾಡ್ತಾಯಿದ್ರು. ಅವ್ರು ಸ್ನಾನ ಮಾಡಬೇಕಾದ್ರೆ ಅವ್ರು ಮಾಡ್ತಿರೋ ಚೇಷ್ಟೆಯನ್ನು ನಾನು ವೀಡಿಯೋ ಮಾಡ್ತಾ ಕೂತಿದ್ದೆ. ಅವರಿಗೆ ಮುಳುಗೋದಕ್ಕೆ ಸಿಕ್ಕಾಬಿಟ್ಟೆ ಭಯ ಆಗ್ತಾಯಿದೆ. ಆದರೂ ಕಷ್ಟಪಟ್ಟು ಮುಳುಗ್ತಾ ಇದ್ದಾರೆ, ಅದನ್ನು ಕವರ್ ಮಾಡ್ತಾಯಿದ್ದೆ. ನಂತರ ಈ ಕಡೆ ಒಂದು ಸೈಡಲ್ಲಿ ಒಬ್ಬರು ಸೆಲೆಬ್ರಿಟಿ ಕೂಡ ಇದ್ದರು. ಅವರು ಫ್ಯಾಮಿಲಿ ಸಮೇತವಾಗಿ ಬಂದು ಹೊಳೆನಲ್ಲಿ ಸ್ನಾನ ಮಾಡಿ ಎಲ್ಲ ಪ್ಯಾಕಿಂಗ್ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನ ಕಡೆ ಹೊರಡ್ತಾಯಿದ್ರು. ನಾನು ಹೋಗಿ ಅವ್ರ ಜೊತೆ ಪಿಕ್ ತೊಗೊಳೋದಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ತಲೆ ಸುತ್ತ ಬಂದು ಸ್ವಲ್ಪ ಕುತ್ಕೊಂಡ್ಬಿಟ್ಟಿದ್ದೆ ಕೆಳಗಡೆ, ಮತ್ತು ಲಗೇಜ್ನ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಫೋಟೋ ತೊಗೊಳಕ್ಕಾಗಲಿಲ್ಲ. ನಮ್ಮಮ್ಮ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ನಾನು ಅವ್ರನ್ನ ನೋಡಿದ್ದು. ಅಷ್ಟರಲ್ಲಿ ಆಲ್ರೆಡಿ ಅವರು ದೇವಸ್ಥಾನ ದರ್ಶನಕ್ಕೆ ಅಂತೇಳಿ ಹೊರಟರು. ಮತ್ತು ಅವ್ರಿಗೂ ಕೂಡ ಇದ್ದು ಮನೆ ದೇವರಂತೆ. ನನ್ನ ತವರು ಮನೆ ದೇವರೇ, ಅವ್ರಿಗೂ ಮನೆ ದೇವರು. ಒಂಥರ ಖುಷಿ ಆಯಿತು ಅದನ್ನು ನೋಡಿ ಇವರೇ ವಿನೋದ್ ಗೊಬ್ಬರಗಾಲ ಅಂತೇಳಿ ಕಾಮಿಡಿ ಆಗ್ತಾರೆ, ನಿಮಗೆಲ್ರಿಗೂ ಗೊತ್ತೇ ಇದೆ. ಎಷ್ಟೊಂದು ಜನ ಹೋಗಿ ಅವ್ರ ಹತ್ರ ಅವ್ರನ್ನ ಅವರೇನಾ ಅಲ್ವಾ ಅಂತೇಳಿ ಕನ್ಫರ್ಮ್ ಮಾಡ್ಕೊತಾಯಿದ್ರು. ಆಮೇಲೆ ಅವರೇ ಹೇಳಿದ್ರು ನಾನೇ ವಿನೋದ್ ಗೊಬ್ಬರಗಾಲ ನಾನೇ ಅಂತೇಳಿ ಪರಿಚಯ ಮಾಡಿಕೊಂಡು ಒಂಥರ ಅವ್ರಿಗೊಂದಷ್ಟು ಸೆಲ್ಫಿನ ಕೊಟ್ಟು ಫ್ಯಾಮಿಲಿ ಜೊತೆ ಅವರು ಕೂಡ ದೇವ್ರ ದರ್ಶನಕ್ಕೆ ಬಂದು ಎಂಜಾಯ್ ಮಾಡ್ತಾಯಿದ್ರು. ನಂತರ ನಾನು ಸ್ನಾನ ಮಾಡಿ ಬಂದು ಇವಾಗ ಅಲ್ಲೇ ಒಂದು ಪುಟ್ಟ ಶಿವಲಿಂಗ ಇತ್ತು, ಮತ್ತು ಗಂಗೆ ಪೂಜೆ ಮತ್ತು ಶಿವನ ಪೂಜೆ ಮಾಡಬೇಕಲ್ವ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ. ಅದಕ್ಕೆ ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಬಂದು ಅರಿಶಿನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಕರ್ಪೂರ ಗಂಧಕಡ್ಡಿ ಎಲ್ಲ ತಂದು ಪೂಜೆನ ಮಾಡ್ತಾ ಇರುವಂಥದ್ದು. ನಾವು ಯಾವಾಗೇ ಬಂದರೂ ಮನೇಲಿ ಸ್ನಾನ ಮಾಡ್ಕೊಂಡು ಬಂದಿದ್ರೂ ಕೂಡ ಹೊಳೆನಲ್ಲಿ ಸ್ನಾನ ಮಾಡಿನೇ ನಾವು ಹೋಗ್ತೀವಿ. ಬಟ್ಟೆ ತಂದಿಲ್ಲ ಅಂದರೂ ಕೂಡ ಒಂದು 3 ಸಲ ಅಥವಾ 5 ಸಲ ಮುಳುಗಿ ಹಾಗೇ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗುತ್ತೆ ಅಂತೇಳಿ ಇಲ್ಲಿ ಬಂದು ನದಿನಲ್ಲಿ ಸ್ನಾನ ಮಾಡೋದು ತುಂಬಾ ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ನಂಜನಗೂಡು ಉತ್ತರ ಭಾರತದಲ್ಲೆಲ್ಲ ಕಾಶಿ ಹೇಗೋ ಹಾಗೆ ನಂಜನಗೂಡು ನಮಗೆ ಕಾಶಿ ಅಂತಲೇ ಹೇಳ್ಬೋದು. ದಕ್ಷಿಣ ಭಾರತಕ್ಕೆ ಅಷ್ಟು ಪುಣ್ಯ ಸಿಗುತ್ತೆ. ಇಲ್ಲಿ ಕಾಶಿ ಯಾತ್ರೆಗೂ ಆ ಕಡೆ ಕಾಶಿ ಯಾತ್ರೆಗೆ ಹೋಗೋ ಬದಲು ಈ ಕಡೆ ನಂಜುಂಡೇಶ್ವರನ ದರ್ಶನ ಮಾಡೋದು. ಇವಾಗ ನಾನು ಪೂಜೆ ಮಾಡ್ತಿರ್ಬೇಕಾದ್ರೇ ಒಂದು ಹಸು ಬಂತು. ಅದಕ್ಕೆ ನಾನು ಪೂಜೆಗೆ ಇಟ್ಟಿದ್ದಂಥ ಬಾಳೆಹಣ್ಣು ಎತ್ತಿ ಹಾಗೆ ಕೊಟ್ಬಿಟ್ಟೆ. ಅದೇ ದೇವರಲ್ವ. ನಮ್ಮ ನಂಜುಂಡೇಶ್ವರನ ವಾಹನ ಬಂದು ನಂದಿನೇ. ಅಂದರೆ ಬಸವಪ್ಪನ ನಾವು ಎಷ್ಟು ಪೂಜೆ ಮಾಡ್ತೀವಿ, ನಾವು ದೇವ್ರ ಮುಂದೆ ಇಟ್ಟು ಏನೂ ಪ್ರಯೋಜನ ಇಲ್ಲ. ಬಂದು ದೇವ್ರು ತಿನ್ನಲ್ಲ. ಅಲ್ಲೇ ಬಸವಪ್ಪ ಬಂದ ತಕ್ಷಣ ಅದಕ್ಕೆ ಕೊಟ್ಟೆ, ಮತ್ತು ವೀಳ್ಯದೆಲೆಯಲ್ಲಿ ಕರ್ಪೂರನ ಹಚ್ಚಿ ಹಾಗೆ ತೇಲ್ಬಿಟ್ಟೆ. ಇದು ನಮ್ಮ ಮನೇಲಿ ಯಾವಾಗಲೂ ನಾವು ನಂಜನಗೂಡಿಗೆ ಬಂದಾಗ ಮಾಡುವಂಥ ಪದ್ಧತಿ. ತುಂಬಾ ಖುಷಿ ಆಗುತ್ತೆ. ಅದು ತೇಲ್ಕೊಂಡು ಹೋಗ್ತಾ ಇದೆ ಅಂದರೆ ನಮ್ಮ ಬೇಡಿಕೆ, ನಮ್ಮ ಕೋರಿಕೆ, ನಮ್ಮ ಹರಕೆ ಎಲ್ಲ ದೇವ್ರು ಕೇಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅನ್ನೋ ನಂಬಿಕೆ. ಅದೇನಾದರೂ ತೇಲ್ಕೊಂಡು ಹೋಗಿಲ್ಲ, ಮುಳುಗೋಯ್ತು, ಮತ್ತು ಹಚ್ಚಿದಂಥ ಕರ್ಪೂರ ಕೆಟ್ಟೋಯ್ತು ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ದೇವ್ರು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾನ ಅಂಥೇಳಿ. ಆದರೂ ಪರವಾಗಿಲ್ಲ, ಈ ಸಲ ನಾನು ಭಕ್ತಿಯಿಂದ ಬೇಡಿಕೊಂಡು ಮತ್ತು ನನ್ನ ಹರಕೆನೆಲ್ಲ ತೀರಿಸಿದ್ದೀನಿ. ಪೂಜೆನ ಮಾಡಿ ಅದನ್ನು ತೇಲ್ಬಿಟ್ಟಾಗ ಅದು ತೇಲ್ಕೊಂಡೋಯ್ತು. ಒಂದು 5 ನಿಮಿಷ ಅದು ನೋಡಿದ್ದೆ ಒಂದು ಖುಷಿಯಾಗಿತ್ತು ನನಗೆ. ಇವಾಗ ಅಮ್ಮ ಕೂಡ ಪೂಜೆನ ಮಾಡಿ ಅಮ್ಮನ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದಾರೆ. ನಂತರ ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಎಲ್ಲ ಹರಕೆನೂ ತೀರಿದೆ, ಮತ್ತು ಬೆಳ್ಳಿ ಹರಕೆನ ಉಂಡಿಗೆ ಶರೀರವನ್ನು ತೆಗ್ದು ಹಾಕಬೇಕು. ಅದನ್ನು ಹೋಗಿ ಮಾಡಬೇಕು. ಅಲ್ಲಿಗೆ 3 ಹರಕೆ ಇತ್ತು ನಂಜನಗೂಡಲ್ಲಿ. ಒಂದು ಪಂಚಮುಡಿ, 2 ಉರುಳು ಸೇವೆ, 3ನೇದು ಬಂದು ಬೆಳ್ಳಿ ಹರಕೆನ ಹುಂಡಿಗೆ ಹಾಕುವಂಥದ್ದು. ಈ ಶಿವನ ನೋಡೋದೇ ಒಂದು ಖುಷಿ. ಯಾಕೆ ಅಂತ ಹೇಳಿದ್ರೆ ಈ ಶಿವನಲ್ಲಿ ಇಷ್ಟೊಂದು ಹಕ್ಕಿಗಳು ಗೂಡನ್ನ ಮಾಡ್ಕೊಂಡಿದೆ. ನೀವು ಕೂಡ ನಂಜನಗೂಡಿಗೆ ಹೋದಾಗ ಆ ವಿಶೇಷವನ್ನು ನೋಡಿ ಎಂಜಾಯ್ ಮಾಡಿ. ಎಷ್ಟೊಂದು ಜನ ನೋಡಿರ್ತೀರ. ಇಲ್ಲಿ ನಂಜನಗೂಡಲ್ಲಿ ನಂಜುಂಡೇಶ್ವರನಿಗೆ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇದೆ. 10 ದಿನ ವಿಶೇಷವಾಗಿ ಪೂಜೆ ಅಲಂಕಾರ ಮಾಡುವಂಥದ್ದು, ಮತ್ತು ಪ್ರತಿದಿನ ಒಂದೊಂದು ಶಾಸ್ತ್ರವನ್ನು ಮಾಡುವಂಥದ್ದು. ಮದುವೆಯ ಶಾಸ್ತ್ರ, ದೇವರುಗಳಿಗೂ ಶಾಸ್ತ್ರಗಳಿರುತ್ತೆ, ಅದನ್ನು ಅದ್ಭುತವಾಗಿ ಪ್ರತಿದಿನ ಮಾಡುವಂಥದ್ದು. ಆಷಾಢದಲ್ಲಿ ನಮ್ಮಲ್ಲಿ ಮದುವೆನ ಮಾಡಬಾರ್ದು ಅಂತ ಹೇಳ್ತಾರೆ, ಆದರೆ ನಮ್ಮ ದೇವರೇ ಆಷಾಢದಲ್ಲಿ ಮದುವೆ ಆಗುತ್ತೆ. ಅದು ಒಂದು ಆಶ್ಚರ್ಯ ಅಲ್ವಾ? ಮೇ ಬಿ ದೇವತೆಗಳೆಲ್ಲ ಈ ತಿಂಗಳಲ್ಲಿ ಮದುವೆ ಆಗ್ತಾರೆ ಅಂತೇಳಿ ಮನುಷ್ಯರು ಮದುವೆ ಆಗಬಾರ್ದು ಅಂತೇಳಿ ಏನಾದರೂ ಮಾಡಿದಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ವಿಶೇಷವಾದ ಅಲಂಕಾರ, ವಿಶೇಷವಾದ ಪೂಜೆ ಎಲ್ಲವುದು ನಡೀತಾ ಇತ್ತು. ಅಲ್ಲಿ ಗಣೇಶನಿಗೆ ಬೆಣ್ಣೆ ಅಲಂಕಾರ ಆಗಿರೋಂಥದ್ದು. ಒಳಗಡೆ ಒಂದಷ್ಟು ವಿಡಿಯೋ ಮಾಡೋ ಹಾಗಿಲ್ಲ, ಆದರೂ ಕೂಡ ನಿಮ್ಗೆ ತೋರಿಸೋದಕ್ಕೆ ಅಂತ ಚೂರು ವಿಡಿಯೋ ಮಾಡಿದ್ದೀನಿ. ಈ ಸ್ಥಳನ ಯಾರೆಲ್ಲ ನೋಡಿದ್ದೀರಾ? ಇದು ಬಿಲ್ವ ಪತ್ರೆ ಮರ.
ಶಿವನ ಗರ್ಭಗುಡಿಯ ಮೇಲೆ 480 ವರ್ಷದಿಂದ ಇರುವಂಥದ್ದು. ಅಂದರೆ ದೇವಸ್ಥಾನ ಗರ್ಭಗುಡಿ ಕಟ್ಟದಾಗಿಂದನೂ ಅಲ್ಲಿ ಬಿಲ್ವಪತ್ರೆ ಮರ ಇರುವಂಥದ್ದು. ಅಲ್ಲಿ ಒಂದಿಡಿ ಮಣ್ಣು ಆಗಲಿ ನೀರಾಗಲಿ ಯಾರು ಹೋಗಿ ನೀರು ಹಾಕೋದಾಗಲಿ ಆಗಲ್ಲ. ಅದು ಮಳೆ ನೀರನ್ನು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ ಮತ್ತು ಹಾಗೆ ವರ್ಷ ಪೂರ್ತಿ ಹಸ್ರಾಗಿರುತ್ತೆ. ಈ ಬಿಲ್ವಪತ್ರೆ ಮರ ನಿಮಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ದೇವರ ದರ್ಶನ ಮಾಡ್ಕೊಂಡು ಬಂದು ಎಡಗಡೆಗೆ ಮೆಟ್ಲಿದೆ ಗೊತ್ತಾ, ಆ ಮೆಟ್ಲು ಮೇಲ್ಗಡೆ ಹೋಗಿ ಗರ್ಭಗುಡಿ ಕಡೆಗೆ ತಿರುಗಿ ನೋಡಿ, ಆವಾಗ ಕಾಣಿಸುತ್ತೆ. ಮತ್ತು ನಂದಿ ದರ್ಶನ ಮಾಡಿಕೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ನಡೀತಿರೋದ್ರಿಂದ ಗಣೇಶನ ಇಟ್ಟಿದ್ರು. ಗಣೇಶನ ದರ್ಶನ ಮಾಡ್ಕೊಂಡು ಕಾಯಿ ಮುಕ್ಕೊಂಡು ಎಲ್ಲದನ್ನು ಪೂಜೆ ಮುಗೀತು ತುಂಬ ಒಳ್ಳೆಯದಾಗಿ. ಇವಾಗ ನಾವು ಹೊರಗಡೆ ಎಕ್ಸಿಟ್ ಆಗ್ತಾಯಿದ್ದೀವಿ. ಬಟ್ ಈ ಬಾಗಿಲು ನೋಡಿದಾಗೆಲ್ಲ ಒಂಥರ ಖುಷಿ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ. ಇಷ್ಟು ದೊಡ್ಡ ಬಾಗಿಲನ್ನು ಹೇಗೆ ತೆಗಿತಾರೆ, ಎಷ್ಟು ಜನ ಹಿಡ್ಕೊಂಡು ತೆಗಿತಾರೆ ಮತ್ತು ಹೇಗೆ ಹಾಕ್ತಾರೆ ಅಂತೇಳಿ ಸಿಕ್ಕಾಬಿಟ್ಟೆ ದೊಡ್ಡದು ಬಾಗಿಲು ಮಾತ್ರ. ಆದರೆ ಒಂದೊಂದು ಕೆತ್ತನೆ ಆಗಿರ್ಬೋದು, ಒಂದೊಂದು ಡಿಸೈನ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಇದು ಕೈಯಲ್ಲಿ ಮಾಡಿದ್ದಾರೆ ಅಂತಲೇ ಅನಿಸಲ್ಲ. ಮಿಷಿನರಿಗಳಿಂದ ಮಾಡಿರ್ಬೋದು ಅಂತ ಅನ್ನೋ ಥರ ಇದೆ. ಬಾಗಿಲಾಗಿರ್ಬೋದು, ಆ ಕಲ್ಲಿನ ಡಿಸೈನ್ ಆಗಿರ್ಬೋದು, ಕೆತ್ತನೆಗಳಾಗಿರ್ಬೋದು ಎಲ್ಲದೂ ಅದೇ ರೀತಿ ಇರೋದು. ಒಟ್ಟು 850 ಕಂಬಗಳಿದೆ ರೀ ನಂಜನಗೂಡಲ್ಲಿ. ಆಶ್ಚರ್ಯ ಆಗುತ್ತೆ ಅಷ್ಟು ಕಂಬಗಳು. ಯಪ್ಪ ಎಲ್ಲಿಂದ ತಂದರು, ಹೇಗೆ ಮಾಡಿದ್ರು ಅಂತೇಳಿ. ಇವಾಗ ನಂಜನಗೂಡಿನ ದರ್ಶನ ಎಲ್ಲ ಮುಗೀತು, ಎಲ್ಲ ಪೂಜೆ ಆಯಿತು. ಅಲ್ಲೇ ದೇವಸ್ಥಾನದ ಎದುರುಗಡೆ ಇರುವಂಥ ನಂದಿಗೂ ಪೂಜೆನ ಮಾಡಿ ನಂತರ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ನಾವು ನಂಜನಗೂಡು ನಮ್ಮ ಮನೆ ದೇವರಾಗಿದ್ದರೂ ಕೂಡ ನಮಗೆ ಪ್ರಸಾದ ಸಿಕ್ಕಿರೋದು ಇದೇ ಮೊದಲನೇ ಬಾರಿಗೆ. ಏಕೆ ಅಂತ ಹೇಳಿದ್ರೆ ಪ್ರಸಾದ ಟೈಮು ಲಿಮಿಟೆಡು, ಇಷ್ಟರಿಂದ ಇಷ್ಟು ಗಂಟೆ ಅಂತಿರುತ್ತೆ. ಬಟ್ ನಾವು ಆ ಟೈಮಲ್ಲಿ ನಾವು ಯಾವಾಗಲೂ ಇರ್ತಾನೆ ಇರಲಿಲ್ಲ. ಮತ್ತು ನಾವು ಅಲ್ಲಿದ್ದರೂ ಕೂಡ ಪ್ರಸಾದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಮನೆಯಿಂದ ಬುತ್ತಿನ ತೊಗೊಂಡೋಗ್ತಾ ಇದ್ದಂಥದ್ದು ಒಂದು ಟೈಮಲ್ಲಿ. ಆದರೆ ಇನ್ನೊಂದು ಟೈಮಲ್ಲಿ ಏನಾಗ್ತು ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮತ್ತೆ ನಾವು ರಿಟರ್ನ್ ಆಗಬೇಕು ಚನ್ನಪಟ್ಟಣಕ್ಕೆ ಅಂತ ಹೇಳಿದಾಗ ಲೇಟ್ ಆಗಿಬಿಡುತ್ತೆ ತುಂಬ ಅಂತೇಳಿ. ಆಗ ಬಸ್ಗಳು ಲಿಮಿಟೆಡ್ ಬಸ್ಗಳು, ಜಾಸ್ತಿ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಆಗ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಬೇಗ ಹೋಗಿ ಬೇಗ ಬಂದುಬಿಡ್ತಿದ್ವಿ. ಬಟ್ ಈ ಟೈಮು ಶಿವಂದು ಗಿರಿಜಾ ಕಲ್ಯಾಣ ನಡೀತಾ ಇದ್ದದ್ರಿಂದ ತುಂಬ ಬೆಳಿಗ್ಗೆ 12 ಗಂಟೆಯಿಂದ ಸಂಜೆ 4 ಗಂಟೆ ಆದರೂ ಪ್ರಸಾದನ ಕೊಡ್ತಾಯಿದ್ರು. 4 ಗಂಟೆ ಟೈಮಲ್ಲಿ ನಾವು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ನಂತರ ಇವಾಗ ಹೊರಗಡೆ ಬಂದ್ವಿ. ಅಲ್ಲೇ ಹೊರಗಡೆ ಬಂದಾಗ ಕುದುರೆ ಸವಾರಿ ನಡೀತಾಯಿತ್ತು. ಕುದುರೆ ಸವಾರಿನ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಬಟ್ ಇದು 2ನೇ ಸಲ ಮಿಸ್ ಮಾಡಿರುವಂಥದ್ದು. ಹೊಳೆ ಹತ್ರನೇ ಹೋಗ್ಬಿಡ್ತಿದ್ದೆ, ಇಲ್ಲ ದೇವಸ್ಥಾನದ ಹತ್ರ ಹೋಗ್ತಿದ್ದೆ. 2 ಟೈಮು ಹೋಗಿಲ್ಲ, ಮಿಸ್ ಆಯಿತು. ಇವಾಗ ಮತ್ತೆ ನಂಜನಗೂಡಿಂದ ನಾವು ಚಾಮುಂಡಿ ಬೆಟ್ಟ ಪಾದಬೆಟ್ಟಕ್ಕೆ ನಾವು ಕಾರಲ್ಲಿ ಬಂದ್ವಿ. ಅಂದರೆ ಬಸ್ ಕೂಡ ಬರುತ್ತೆ. ನೀವು JSS ಕಾಲೇಜ್ ಹತ್ರ ಇಳ್ಕೊಬೇಕಾಗುತ್ತೆ ಬಸ್ಸಿಗೆ ಬಂದರೆ. ನಾನು ತುಂಬ ಫಾಸ್ಟಾಗೆ ವೀಡಿಯೋನ ಮಾಡ್ಕೊತಾ ಬಂದೆ. ಕೆಲವೊಂದು ಕಡೆ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ. ಯಾಕೆಂದರೆ ನನಗೂ ಸ್ವಲ್ಪ ಟೆನ್ಷನ್ ಇತ್ತು. ಏಕೆಂದರೆ 1 ಅವರಲ್ಲಿ ಬೆಟ್ಟ ಹತ್ತೋದಕ್ಕೆ ಆಗುತ್ತಾ, ನಾವು ಆಲ್ಮೋಸ್ಟ್ 5 ಗಂಟೆ ಆಗಿದೆ ನಾವಿಲ್ಲಿ ಬೆಟ್ಟದ ಹತ್ತೋದಕ್ಕೆ ಬಂದರೆ. ಇನ್ನು ಕತ್ತಲೆ ಆಗಿಬಿಡುತ್ತೆ. ಯಾರೂ ಹತ್ತುತ್ತಾ ಇರಲಿಲ್ಲ. ನಾನು ಅಮ್ಮ ಇಬ್ಬರೇ ಹತ್ತುತ್ತಾ ಇದ್ದಂಥದ್ದು. ಹಿಂದೆಯಿಂದನೂ ಯಾರೂ ಬರ್ತಾ ಇರಲಿಲ್ಲ. ಮೇಲ್ಗಡೆಯಿಂದ ದೇವಸ್ಥಾನ ಬೆಟ್ಟ ಹತ್ತಿ ಇಳಿದು ನಡ್ಕೊಂಡು ಬರ್ತಾ ಇರೋರು ಮಾತ್ರ ಒಂದಷ್ಟು ಜನ ಸಿಗ್ತಾಯಿದ್ರೆ ಹೊರತು ಈ ಕಡೆಯಿಂದ ಹತ್ತೋರು ಯಾರೂ ಸಿಗ್ತಾ ಇರಲಿಲ್ಲ. ಮತ್ತು ನಾವು ಬೆಳಗ್ಗೆಯಿಂದ ಎಲ್ಲ ಕಡೆ ಸುತ್ತಾಡಿ ಟಯರ್ಡ್ ಆಗಿದ್ವಿ. ಮತ್ತು ನಮಗೂ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪ್ರತಿ ವರ್ಷ ಬೆಟ್ಟನ ನಾವು ಅರಿಶಿನ ಕುಂಕುಮ ಹಚ್ಕೊಂಡು ನಿಧಾನವಾಗಿ ಹತ್ತಾ ಇದ್ದಂಥದ್ದು. ಈ ವರ್ಷ ಯಾರೂ ಇಲ್ಲದೆ ಇರೋ ಕಾರಣ ಅರಿಶಿನ ಕುಂಕುಮನ ಒಂದಷ್ಟು ಮೆಟ್ಲಿಗೆ ಹಚ್ಬಿಟ್ಟು ನಂತರ ತಾಯಿ ಕೈ ಮುಗಿದು ತಡ ಆಗುತ್ತೆ ತಾಯಿ ನೀನೇ ನೋಡ್ಕೊ ಅಂತೇಳಿ ಹಾಗೆ ಬೇಗ ಫಾಸ್ಟಾಗಿ ಹತ್ಕೊಂಡು ಬಂದುಬಿಟ್ವಿ. ನಂತರ ಸಾಕಾಯಿತು, ಸುಸ್ತಾಗ್ಬಿಡ್ತು ನಮಗಂತೂ. ಒಂದು 300 ಮೆಟ್ಲು ಹತ್ತೋವರೆಗೂ ಸಿಕ್ಕಾಬಿಟ್ಟೆ ಕಷ್ಟ ಅನಿಸ್ಬಿಡ್ತು. ಅದಾದಮೇಲೆ ಆರಾಮ್ ಅನಿಸ್ತು. ಇವಾಗ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ವ್ಯೂ ಪಾಯಿಂಟಲ್ಲಿ ನೀವು ಕರೆಕ್ಟಾಗಿ ನೋಡ್ತು ಅಂದರೆ ಮಾಲ್ ಆಫ್ ಮೈಸೂರು ಕಾಣಿಸುತ್ತೆ. ತುಂಬಾ ವ್ಯೂ ಪಾಯಿಂಟ್ಗಳಿದೆ. ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ ನಿಮಗೆ ತುಂಬ ವ್ಯೂ ಪಾಯಿಂಟ್ಗಳು ಸಿಗುತ್ತೆ. ಬಟ್ ನಾನು ಅಷ್ಟು ನಿಮಗೆಲ್ಲನೂ ಕ್ಲಿಯರಾಗಿ ತೋರಿಸ್ಕೊಂಡು ಎಂಜಾಯ್ ಮಾಡೋಷ್ಟು ಟೈಮ್ ನಂಗೆ ಇರಲಿಲ್ಲ. ಇವಾಗ ನಾವು ಆಲ್ಮೋಸ್ಟು ಇನ್ನೇನು ನಂದಿ ಹತ್ರ ಬಂದ್ವಿ ಹತ್ಕೊಂಡು. ಇವಾಗ ನಂದಿ ಹತ್ರಕ್ಕೆ ಬರಬೇಕು ಅಂದರೆ ಆಲ್ಮೋಸ್ಟು 700 ಮೆಟ್ಲನ್ನ ಹತ್ತಬೇಕಾಗತ್ತೆ. ಇನ್ನು ನಂದಿಯಿಂದ ಮೇಲ್ಗಡೆ 300 ಮೆಟ್ಲುಗಳಷ್ಟೇ ಇರುವಂಥದ್ದು. ಇವಾಗ ಇಲ್ಲಿ ಒಂದು 100 ಚಿಲ್ಲರೆ ಮೆಟ್ಲಷ್ಟು ಹತ್ತಬೇಕಾಗುತ್ತೆ ನಂದಿ ಹತ್ರಕ್ಕೆ ಹೋಗಬೇಕಾದ್ರೆ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇರುವಂಥ ರೋಡ್ ಬಂದು ನಿಮಗೆ ಊಟಿ ರೋಡು.
ಈಗ ಮೇಲ್ಗಡೆ ಒಂದು 110 ಅಥವಾ 120 ಮೆಟ್ಲನ್ನು ಹತ್ತಿ ಹೋದರೆ ನಂದಿ ಸಿಗುವಂಥದ್ದು. ಇಲ್ಲಿಯೂ ಕೂಡ ನಂದಿ ಸಿಕ್ಕಾಗ ಒಂದು ಮಂಟಪ ಸಿಗುತ್ತೆ, ನೀವು ನೋಡ್ಬೋದು. ಅದು ಕಂಪ್ಲೀಟಾಗಿ ನಿರ್ಮಾಣ ಆಗಿಲ್ಲ. ಇವಾಗ ಕೆಳಗಡೆಯಿಂದ ನಾವು ಈ ಸೈಡ್ ಹತ್ತ ಬಂದ್ವಿ. ಇವಾಗ ಈ ಕಡೆ ಸೈಡ್ ಹೋದರೆ ನಂದಿ ಇದೆ. ಬನ್ನಿ ನಂದಿ ಹತ್ರ ಹೋಗೋಣ. ನಂದಿ ಹತ್ರ ಹೋಗೋಕ್ಕೆ ಮುಂಚೆ ನನಗೆ ಹೊಸ ಫ್ರೆಂಡ್ ಬೇರೆ ಸಿಕ್ಕಿದ್ರು. ಅವ್ರು ಯಾರು ಅಂತ ಗೊತ್ತಾ? ನಡೀರಿ ಮುಂದೆ ತೋರಿಸ್ತೀನಿ ಯಾರಂತೇಳಿ. ಈ ರೋಡ್ ಬಂದು ಚಾಮುಂಡಿ ಬೆಟ್ಟಕ್ಕೆ ಮೇಲೆ ಮತ್ತು ಕೆಳಗೆ ಹೋಗುವಂಥದ್ದು. ನಾನು ಫಸ್ಟ್ ಕೆಳಗೆ ತೋರಿಸಿದಂಥ ರೋಡ್ ಬಂದು ಊಟಿಗೆ ಹೋಗುವಂಥ ರೋಡ್ ಅದು. ಫ್ರೆಂಡ್ಸ್, ನೀವು ಚಾಮುಂಡಿ ಬೆಟ್ಟಕ್ಕೆ ಸ್ಟೇರ್ ಕೇಸ್ ಅಂದರೆ ಮೆಟ್ಲಿಂದ ಹತ್ತು ಬರಬೇಕು ಅಂತ ಹೇಳಿದ್ರೆ ಚಾಮುಂಡಿಪುರ ಅಂತೇಳಿ ಗೂಗಲ್ ಮ್ಯಾಪ್ ಹಾಕಿ, ಅಥವಾ JSS ಕಾಲೇಜ್ ಹತ್ರ ಬಸ್ಸಲ್ಲಿ ಬಂದರೆ ಹಿಳ್ಕೊಂಡು ಅಲ್ಲಿಂದ 1.25 ಕಿಲೋಮೀಟ್ರ್ ನಡ್ಕೊಂಡು ಬತ್ತು ಅಂದರೆ ನಿಮಗೆ ಮೆಟ್ಟಲ್ ಸಿಗುತ್ತೆ. ನೋಡಿ, ಇವರೇ ನನ್ನ ಹೊಸ ಫ್ರೆಂಡ್. ಬೇರೆದೆಲ್ಲ ಎಷ್ಟು ಅಗ್ರೆಸಿವ್ ಆಗಿರುತ್ತೆ, ಬಟ್ ಇದು ಅಷ್ಟು ಅಗ್ರೆಸಿವ್ ಆಗಿರಲಿಲ್ಲ. ಅಮ್ಮ ಹಂಗೂ ಹುಷಾರು ಅಂತೇಳಿ ಅಂತ ಇದ್ರು, ಬಟ್ ಅದು ನನಗೇನು ಮಾಡಲಿಲ್ಲ. ಕಡಲೆಪುರಿ ತಿಂತಾ ಕೂತಿತ್ತು ಅಷ್ಟೇ. ಇವಾಗ ನಂದಿನ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿ ನಂತರ ನಂದಿಗೂ ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು. ಒಂದು ನಂದಿಲೂ ಕೂಡ ವಿಶೇಷವಾಗಿರುವಂಥದ್ದು. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನಮ್ಮ ನಂದಿನ ಅಂತ ಹೇಳಿದ್ರೆ, ಒಂದೊಂದು ಆಭರಣಗಳಲ್ಲೂ ಡೀಟೇಲ್ ಆಗಿ ಕೆತ್ತನೆ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ. ನಂದಿನ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಕಪ್ಪು ಬಣ್ಣದಲ್ಲಿ. ಅದಕ್ಕೆ ಎಣ್ಣೆ ತುಪ್ಪ ಹಾಲು ಅಭಿಷೇಕ ಮಾಡಿ ಅದು ಕಪ್ಪುಗಾಗ್ಬಿಟ್ಟಿತ್ತು. ಆಭರಣಗಳೆಲ್ಲ ಇಷ್ಟು ಡೀಟೇಲ್ ಆಗಿ ಕಾಣಿಸ್ತಾನೇ ಇರಲಿಲ್ಲ. ನಂದಿನ ನೀಟಾಗಿ ಕೆಮಿಕಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಭರಣಗಳು ಡೀಟೇಲ್ ಆಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ನಂದಿಯಿಂದ ಮೇಲೆ ಹೋದ ತಕ್ಷಣ ಮತ್ತೆ ಇನ್ನೂ ಒಂದು ವ್ಯೂ ಪಾಯಿಂಟ್ ಸಿಕ್ತು. ಅಲ್ಲಿ ನಾನು ನಿಮಗೆ ಮೈಸೂರು ವ್ಯೂ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಮುಕ್ಕಾಲು ಬೆಟ್ಟನ ಹತ್ತಿ ಮುಗ್ದಿದೆ ನಮ್ಮದು. ಇದೇ ಲಾಸ್ಟ್ ವ್ಯೂ ಪಾಯಿಂಟ್ ಅಂತ ಅಂದ್ಕೊಳ್ತೀನಿ. ತುಂಬ ವ್ಯೂ ಪಾಯಿಂಟ್ಗಳು ಸಿಗುತ್ತೆ, ಬಟ್ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ನಾವು 5 ಗಂಟೆಗೆ ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ದು. ಅಂದರೆ 5 ಗಂಟೆನೂ ಅಲ್ಲ, 5 ಗಂಟೆಗೆ ನಾವು JSS ಕಾಲೇಜ್ ಹತ್ರ ಬಂದಿದ್ದು. 5:15ಗೆ ನಾವು ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ದು. ಅಲ್ಲಿ 1 ಕಿಲೋಮೀಟ್ರು ನಡ್ಕೊಂಡು ಬರಬೇಕಿತ್ತು ತಾಳ್ಬೆಟ್ಟದವರೆಗೂ. JSS ಕಾಲೇಜ್ ಸ್ಟಾಪಿಂದ ಸಿಗ್ನಲಿಂದ ನಾವು ಚಾಮುಂಡಿ ಬೆಟ್ಟ ತಾಳದ ಬೆಟ್ಟದವರೆಗೂ 1.25 ಕಿಲೋಮೀಟ್ರ್ ಏನೋ ಆಗುತ್ತೆ. ಅರ್ಧ ಗಂಟೆ ಟೈಮಲ್ಲಿ ನಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಬೆಳಗ್ಗೆಯಿಂದ ನಮಗೂ ಸುಸ್ತಾಗಿತ್ತು, ಅದಕ್ಕೆ ನಿಧಾನವಾಗಿ ನಡ್ಕೊಂಡು ಬಂದ್ವಿ. ಆನಂತರ 1 ಅವರಲ್ಲಿ ನಾವು ಬೆಟ್ಟನ ಹತ್ತಿದ್ದೀವಿ. 5:15 ನಾವು ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ದು. 6:15, 6:05ಕ್ಕೆ ನಾವು ಬೆಟ್ಟನ ಹತ್ತಾಗಿತ್ತು ಆಲ್ರೆಡಿ. ಮತ್ತು ನಂದಿಯಿಂದ ನಮಗೆ ಇವರು ಜೊತೆ ಸಿಕ್ಕಿದ್ರು. ಇವರು ನಮಗಿಂತ ಮುಂಚೆ ಹತ್ತುತ್ತಾ ಇದ್ದಂಥವ್ರು. ಆಮೇಲೆ ನಮ್ಮ ಜೊತೆ ಬಂದು ಸೇರಿಕೊಂಡ್ರು ನಂದಿಯಿಂದ. ಇವರು ಶಿವಮೊಗ್ಗದಿಂದ ಬಂದಿದ್ದಾರೆ ಚಾಮುಂಡಿ ಬೆಟ್ಟ ನೋಡೋದಕ್ಕೆ. ಮತ್ತು ಇವರು ಟ್ರಿಪ್ ಮಾಡ್ತಾ ಇರುವಂಥದ್ದು. ಮಾದೇಶ್ವರನ ಬೆಟ್ಟ, ಚಾಮುಂಡಿ ಬೆಟ್ಟ ಮತ್ತು ಇನ್ನು ಬೇರೆ ಕಡೆ ಎಲ್ಲ ಹೋಗಿ ಅನಂತರ ಊರಿಗೆ ಹೋಗ್ತಾರಂತೆ. ಶಿವಮೊಗ್ಗದಿಂದ ಬಂದು ಟ್ರಿಪ್ ಹೋಗ್ತಿದ್ದಾರೆ ಅವರು. ಅಂದರೆ ಈ ಕಡೆ ಪ್ಲೇಸಸ್ಗಳು ಯಾವ್ಯಾವ್ದು ನೋಡಿಲ್ಲ ಅದನ್ನೆಲ್ಲ ನೋಡೋದಕ್ಕೆ ಅಂತೇಳಿ ಇವಾಗ ಫ್ರೀ ಬಸ್ ಬೇರೆ ಕೊಟ್ಟಿದ್ದಾರಲ್ಲ, ಅದರಿಂದ ಬಂದಿದ್ದಾರೆ. ಮಕ್ಕಳುಗಳಿಗೆಲ್ಲ ಸ್ಕೂಲ್ ರಜೆ ಇದೆಯಲ್ವಾ, ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ. ನಾವು ಸರಿಯಾಗಿ 6:05 ಮೇಲ್ಗಡೆ ಬಂದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು, ದರ್ಶನ ಇರಲಿಲ್ಲ. 7:30ವರೆಗೂ ದರ್ಶನಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಈ ರೀತಿ ಅಂತ ಗೊತ್ತಿದ್ದರೆ ನಿಧಾನವಾಗಿ ಬೆಟ್ಟನ ಹತ್ತಿ ಬರ್ತಿದ್ವಿ. ಬಟ್ ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಬೆಟ್ಟ ಹತ್ತೋದಕ್ಕೆ ಯಾರೂ ಜೊತೆಗಿರಲಿಲ್ಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಬೇಗ ಹತ್ಕೊಂಡು ಬಂದ್ಬಿಟ್ವಿ ನಾವು ಫಾಸ್ಟಾಗೆ. ನಂತರ ಇವಾಗಿನ್ನು 1.5 ಅವರ್ ಏನು ಮಾಡೋದು ಅಂತೇಳಿ ಅಲ್ಲೇ ಕುತ್ಕೊಂಡು ಒಂದು 1/2 ಅವರ್ ತೀರಿಸ್ಬಿಟ್ವಿ. ಮತ್ತು ಇನ್ನು 1 ಅವರ್ ಏನು ಮಾಡೋದು ಕುತ್ಕೊಂಡಿಲ್ಲಿ ಅಂತೇಳಿ ಆಮೇಲೆ ಸ್ವಲ್ಪ ಮಸಾಲೆ ಪುರಿ, ಪಾನಿಪುರಿ, ಟೀ, ಬೋಂಡ ಎಲ್ಲ ತಿನ್ಕೊಂಬರೋಣ ಅಂತೇಳಿ ಹೋಗಿ ಊಟ ಮಾಡೋದಕ್ಕಂತೂ ಮನಸ್ಸಿರಲಿಲ್ಲ. ಯಾಕಂದರೆ 4 ಗಂಟೆಲಿ ಊಟ ಮಾಡಿದ್ದಲ್ವ, ಅದಕ್ಕೆ ಲೈಟಾಗಿ ಏನಾದ್ರು ತಿನ್ಕೊಬರೋಣ ಅಂತೇಳಿ ಹೋಗಿ ತಿನ್ಕೊಂಡು ಬಂದು ಆನಂತರ 7:30ಗೆ ದೇವಸ್ಥಾನ ಸರಿ ಟೈಮ್ಗೆ ಓಪನ್ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದರಿಂದ ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 8:30
ಆಯಿತು. ಬಟ್ ನಮಗೆ ನಂಜನಗೂಡಲ್ಲಿ ಉಳಿಯೋ ಪ್ಲ್ಯಾನ್ ಇತ್ತು. ಮಂಡೇ ನಂಜನಗೂಡಲ್ಲಿ ಉಳ್ಕೊಂಡು ಟ್ಯೂಸ್ಡೇ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ನಂಜುಂಡಪ್ಪನ ದರ್ಶನ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಕೆಲವೊಂದು ರೀಸನ್ನಿಂದ ಬೇಡ, ಇಬ್ಬರೇ ಇರೋದು ಸೇಫ್ಟಿ ಅಲ್ಲ ಅಂಥೇಳಿ ಹೊರಟ್ಬಿಟ್ವಿ ಅವತ್ತೇ. ಬೇಗ ಬೆಟ್ಟನ ಹತ್ತಿ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಮೈಸೂರಿಗೆ ಬಂತು. ಮೈಸೂರಿಂದ ಬೇಗನೆ ಬಂದುಬಿಟ್ವಿ. ಮನೆಗೆ ಬಂದಾಗ 11 ಗಂಟೆ ಆಗಿತ್ತು. ನಾವು ಮಾರ್ನಿಂಗ್ ಬೇಗ ಹೊರಟಿದ್ರೆ ನೈಟ್ ಕೂಡ ಬೇಗ ಬಂದು ರೀಚ್ ಆಗ್ತಿದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಒಂದು ದಿನ ಯಾವ ರೀತಿ ನಂಜನಗೂಡು ಚಾಮುಂಡಿ ಬೆಟ್ಟ ಫುಲ್ ಡೇ ಕಳೀತು ಮತ್ತು ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲಾಟ್ಸ್ ಆಫ್ ಲವ್ ಫ್ರಮ್ ಪುಷ್ಪಾ ಗೌಡ.